ವಿದ್ಯುಕ್ತವಾಗಿ ನಿನ್ನೆ ದಸರಾ ಪ್ರಾರಂಭ ಆಗಿದೆ. ನಾಡದೇವತೆ ಚಾಮುಂಡೇಶ್ವರಿಯ ದೇವಸ್ಥಾನದ ಸನ್ನಿಧಿಯಲ್ಲಿ ಸಭೆ ನಿನ್ನೆ ದಿವಸ ಅದೊಂದು ಯಾವ ಪಾವಿತ್ರ್ಯತೆ ಇರಬೇಕಾಗಿತ್ತು. ಆ ಸಭೆಯಲ್ಲಿ ನಮ್ಮ ರಾಜಕಾರಣಿಗಳು ಮುಖ್ಯಮಂತ್ರಿ ಆದಿಯಾಗಿ ಸೇರಿ ಆ ಪಾವಿತ್ರ್ಯತೆಯೇ ನೆನ್ನೆ ಹಾಳಾಗೋಯ್ತು. ಚಾಮುಂಡೇಶ್ವರಿ ಬಗ್ಗೆ ಭಾಳ ಲಘುವಾಗಿ ಮಾತಾಡ್ತಾ ಇದ್ದಂಥ ಸಿದ್ದರಾಮಯ್ಯನವರು ಈ ಹಿಂದೆ ತಮ್ಮ ಇಡೀ ಭಾಷಣದಕ್ಕೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬೇಡ್ತಾ ಇದ್ರು. ಮತ್ತು ಇಡೀ ರಾಜಕಾರಣದ ಗಮಲು ಇಡೀ ಕಾರ್ಯಕ್ರಮದಲ್ಲಿ ದಸರಾ ಉದ್ಘಾಟನೆಯ ಮೊದಲ ದಿನದ ಸಮಾರಂಭವನ್ನು ಭಾಳ ಕೆಳಮಟ್ಟಕ್ಕೆ ನಮ್ಮ ರಾಜಕಾರಣಿಗಳು ಇಳಿಸಿಬಿಟ್ಟಿರೋದು. ಬಹುಶಃ ಇನ್ನೊಂದು ಆ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಅನ್ನಿಸ್ಬಿಟ್ಟಿದೆ ಎಲ್ಲರಿಗೂ. GT ದೇವೇಗೌಡರು ಅಯ್ಯೋ ನಿನ್ನೆ ಭಾಳ ಪರಾಕ್ರಮ ಅವ್ರದ್ದು. ಏನು ಕೂಗಾಟ ಕಿರಿಚಾಟ ಭಾಷಣ. ಸಿದ್ದರಾಮಯ್ಯನವ್ರನ್ನ ಹೊಗಳಿದ್ದು ಯಾಕೆ ಬರೀ ಒಂಥರ ಬೂಟಾಟಿಕೆ. ನನಗನ್ನಿಸ್ತದೆ ಅಷ್ಟೆಲ್ಲ ಸಿದ್ದರಾಮಯ್ಯನವ್ರನ್ನ ಈ GT ದೇವೇಗೌಡ ಹೊಗಳಬೇಕು ಅಂದರೆ ಇವರು ಕೂಡ ಮೂಢ ಫಲಾನುಭವಿ ಇರಬೇಕು. ಅಷ್ಟೆಲ್ಲ ಹೊಗಳಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ನಿನ್ನೆ ದಿವಸ ಇಡೀ ಕಾರ್ಯಕ್ರಮವನ್ನೇ ಹೊಲಸು ಗೊಂದಲಮಯ ಮಾಡಿಬಿಟ್ಟ ಈ GT ದೇವೇಗೌಡರು. ಕ್ಷಮೆ ಇಲ್ಲ ಅದಕ್ಕೆ, ಯಾರು ಕ್ಷಮೆನೇ ಇಲ್ಲ ಅದಕ್ಕೆ. ನಿನ್ನೆ ಕಾರ್ಯಕ್ರಮ ನನಗೆ ಅನ್ನಿಸ್ತದೆ ಈ ನಮ್ಮ ರಾಜಕಾರಣಿಗಳು ಓದಲ್ವ ಇವರು ಯಾರು. ಸಿದ್ದರಾಮಯ್ಯನಾದಿಯಾಗಿ ಈ ಮಂತ್ರಿಗಳಾಗಲಿ ಶಾಸಕರುಗಳಾಗಲಿ ಏನೂ ಮಾಡಿಲ್ಲ ನಾವು. ಅಯ್ಯೋ ದೇವ್ರೆ. ಆಮೇಲೆ ಕೊನೆಗೆ ಏನಾಯಿತು, ಯಾವಾಗ ED ಎಂಟ್ರ್ ಆಯಿತು ಹೆದರಿಕೆ ಶುರುವಾಯಿತು. ED ಎಂಟ್ರ್ ಆಗ್ತಿದ್ದಂಗೆ ಒಂದು ಭಾವನಾತ್ಮಕ ಕಾಗದದ ಮೂಲಕ ಸಿದ್ದರಾಮಯ್ಯನವರ ಪತ್ನಿಯವರು ಮೂಡಕ್ಕೆ ಸೈಟ್ಗಳನ್ನ ಹಿಂತಿರುಗಿಸಿದ್ದಾರೆ. ಇಷ್ಟು ದಿವಸ ಮಾತಾಡದೇ ಇರುವಂಥ GT ದೇವೇಗೌಡ ಈಗ ಯಾಕೆ ಮಾತಾಡ್ತಾ ಇದ್ದಾರೆ? ಇಷ್ಟು ದಿವಸ ಈ ಸೈಟ್ಗಳ ಬಗ್ಗೆ ಆಗಲಿ ಇದ್ರ ಬಗ್ಗೆ, ಯಾಕೆಂದರೆ ಅವರು ಸದಾ ಮೂಡ ಸುತ್ತವರು. ಬೆಳಗ್ಗೆ ಇದ್ದರು ಅವರು ಫಲಾನುಭವಿ ಇದ್ದರು. ಅವ್ರದ್ದು ಎಷ್ಟೋ ಸೈಟ್ ಇದೆ ಅಂತ ಹೇಳ್ತಾವ್ರೆ. 50-50 ಕೊಡಲಿಕ್ಕೆ ಬರೋದಿಲ್ಲ. ಅದು 50-50 ಯಾವ ಕಾರಣಕ್ಕೂ ಕೊಡ್ಲಿಕ್ಕೆ ಬರೋಲ್ಲ. ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಇವತ್ತಿನ ಇಡೀ ಮೈಸೂರು ನಗರ ಏನೋ ಒಂದು ಕಳ್ಳರ ಸಂತೆ ಅನ್ನೋ ರೀತಿಯಲ್ಲಿ ನಾವೆಲ್ಲ ರಾಜಕಾರಣಿಗಳು ಸೇರಿ ಬಿಂಬಿಸ್ಬಿಟ್ರು. ಅಂತ ಕಡೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಇನ್ನೂ ಅದನ್ನು ಮುಚ್ಕೋತಾನೆ ಇದೆ. ಮೊದಲು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಈಗ 14 ಸೈಟನ್ನ ತಕ್ಷಣ ವಾಪಸ್ ತೊಗೊಂಡು ತಕ್ಷಣ ಖಾತೆ ಚೇಂಜ್ ಮಾಡಿರುವಂಥ ಕಮಿಷನರ್ನ ಒದ್ದು ಒಳಗೆ ಹಾಕ್ಬೇಕು. ಅರೆ ಅದು ಹೆಂಗ್ರಿ ನೀವು ತಕ್ಷಣ ಮಾಡಲಿಕ್ಕೆ ಬರುತ್ತೆ? ಅದಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ? ನಿಮಗೆ ಕಮಿಷನರ್ಗೆ ಏನು ಅಧಿಕಾರ ಇದೆ? ಇಷ್ಟೆಲ್ಲ ಆಗಿದೆ. ರಾಜ್ಯಪಾಲರದು ಪ್ರಾಸಿಕ್ಯೂಷನ್ನು ದೊಡ್ಡ ಜಡ್ಜ್ಮೆಂಟ್ ಬಂದಿದೆ. ಪ್ರಜಾಪ್ರತಿನಿಧಿಗಳ ಇದೆಲ್ಲ ಇದೆ. ನೀನು ಯಾರನ್ನು ಕೇಳದೆ ಹೆಂಗೆ ಮಾಡಿದೆ ನೀನು? ಇಟ್ಸ್ ಎ ಗ್ರೇಟ್ ಅಫೆನ್ಸ್, ಬ್ಲಂಡರ್ ಕಮಿಟೆಡ್ ಬೈ ದಿ ಕಮಿಷನರ್ ಪ್ರೆಸೆಂಟ್ ಮೂಡೋದು. ನಿನ್ಗೆ ಯಾರು ಅಧಿಕಾರ ಕೊಟ್ಟವ್ರು ಇವತ್ತದನ್ನು? ಯಾರಪ್ಪ ಅಧಿಕಾರ ಕೊಟ್ಟವ್ರು ಅದನ್ನು? ತಕ್ಷಣ ಅದೆಲ್ಲ ಚೇಂಜ್ ಮಾಡಲಿಕ್ಕೆ ನೋ, ಕೋರ್ಟ್ ಇದೆ. ಇಟ್ ಈಸ್ ಬಿಫೋರ್ ದಿ ಕೋರ್ಟ್. ದ ಹೋಲ್ ಇಶ್ಯೂ ಈಸ್ ಬಿಫೋರ್ ದಿ ಕೋರ್ಟ್. ಆ ರೀತಿ ಇರುವಾಗ ನೀನು ಟಕಾರ ಅಂತ ಇಲ್ಲ ನಾವು ವಾಪಸ್ ತೊಗೊಂಡೋದನ್ನ ನಾನು ಇದೆಲ್ಲ ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋಕ್ಕೆ ನೀನು ಯಾರಪ್ಪ ಅಧಿಕಾರ ಕೊಟ್ಟವರು? ಈಗಿನ ಅದು ಅಲ್ಲ, ನೀವು 14 ಸೈಟು ತಗೋಪ ವಾಪಸ್ ಅಂತ ತಗೊಳಕ್ಕೆ ನಿನಗೇನು ಅಧಿಕಾರ ಇದೆ?
ಕಾನೂನಲ್ಲಿ ನಮ್ಮ ಹೆಂಗಿದೆ ಅಂತಂದರೆ ಕೊಡ್ಬೋದು, ತಗೊಳ್ಳೋದಿದೆಯಲ್ಲ ಅಷ್ಟು ಸುಲಭ ವಾಪಸ್ ತಗೊಳ್ಳೋದು ಅಷ್ಟು ಸುಲಭ ಇಲ್ಲ. ಹಾಗಾಗಿ ಇದು ಇಡೀ ಕಾನೂನು ವ್ಯವಸ್ಥೆಯನ್ನೇ ಸಿದ್ದರಾಮಯ್ಯ ಸರ್ಕಾರ ಬುಡಮೇಲು ಮಾಡ್ತಾಯಿದೆ. ಮತ್ತು ಯಾರಿಗ್ಯಾರು